ನವೆಂಬರ್ 29ರಂದು ಜೆಡಿಎಸ್ ಪಕ್ಷದ ಬೆಳ್ಳಿ ಹಬ್ಬಕ್ಕೆ ಸಿದ್ಧತೆ. ಕಾರ್ಯಕರ್ತರು ಸಹಸ್ರಾರು ಸಂಖ್ಯೆಯಲ್ಲಿ ಕಾರ್ಯಕ್ರಮಕ್ಕೆ ಭಾಗವಹಿಸುವಂತೆ ಮನವಿ. ಚಿಂತಾಮಣಿ. ಜೆಡಿಎಸ್ ಪಕ್ಷ ಸ್ಥಾಪನೆಗೊಂಡು 25 ವರ್ಷಗಳು ಪೂರ್ಣಗೊಂಡಿದ್ದು, ಈ ಹಿನ್ನೆಲೆಯಲ್ಲಿ ಇದೇ ನವೆಂಬರ್ 29ರ ಶನಿವಾರದಂದು ಜೆಡಿಎಸ್ ಪಕ್ಷದ ಬೆಳ್ಳಿ ಹಬ್ಬ ಆಚರಣೆ ಮಾಡಲಾಗುತ್ತಿದ್ದು, ಸಹಸ್ರಾರು ಜೆಡಿಎಸ್ ಮುಖಂಡರು, ಕಾರ್ಯಕರ್ತರು ಸಹಸ್ರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮಾಜಿ ನಗರಸಭಾ ಸದಸ್ಯ ವೆಂಕಟರಮಣಪ್ಪ ತಿಳಿಸಿದರು. ನಗರದ ಎಂಜಿ ರಸ್ತೆಯ ಪಂಪ್ ಹೌಸ್ ಬಳಿ ನೂತನ ಕಲ್ಯಾಣ ಮಂಟಪದಲ್ಲಿ ಪತ್ರಕರ್ತರೊಂದಿಗೆ ಮಾತನಾಡಿ, ಜೆಡಿಎಸ್ ಪಕ್ಷದ 25 ವರ್ಷಗಳ ಪೂರ್ಣಗೊಂಡಿದ್ದು, ಜೆಡಿಎಸ್ನ ರಾಜ್ಯ ಕೋರ್ ಕಮಿಟಿ ಅಧ್ಯಕ್ಷ ಜಿಕೆ ಕೃಷ್ಣಾರೆಡ್ಡಿ ಅನುಪಸ್ಥಿತಿಯಲ್ಲಿ ಪೂರ್ವಭಾವಿ ಸಭೆ ನಡೆಸಿ ಕಾರ್ಯಕ್ರಮವು ನವೆಂಬರ್ 29ರ ಶನಿವಾರದಂದು ನಗರದ ಕೋಲಾರ ರಸ್ತೆಯ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಯಾತ್ರೆ ಪ್ರಾರಂಭಗೊಳ್ಳಲಿದ್ದು, ಅಲ್ಲಿಂದ ಚೇಳೂರು ಪಿಸಿಆರ್ ಕಾಂಪ್ಲೆಕ್ಸ್, ಮಾರುತಿ ವೃತ್ತ, ಗಜಾನನ ವೃತ್ತದ ಮೂಲಕ ಸಾಗಿ ಎಂಜಿ ರಸ್ತೆಯ ಪಂಪ್ ಹೌಸ್ನ ಬಳಿ ಇರುವ ನೂತನ ಕಟ್ಟಡದಲ್ಲಿ ಸಭೆ ನಡೆಯಲಿದ್ದು, ಸಹಸ್ರಾರು ಮುಖಂಡರು, ಕಾರ್ಯಕರ್ತರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಕೋರಿದರು. ನಗರಸಭೆಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಪೌರಾಯುಕ್ತರು ಮಾತನಾಡಿ, ಆಫ್ ಕೌನ್ಸಿಲರ್ ವೆಂಕಟರಮಣಪ್ಪನವರು ಲೋಕಾಯುಕ್ತಗೆ ದೂರು ನೀಡಿದ್ದರ ಫಲವಾಗಿ 10ನೇ ವಾರ್ಡ್ನಲ್ಲಿ ಒತ್ತುವರಿಯಾಗಿರುವ ರಾಜಕಾಲುವೆ, ಸರ್ಕಾರಿ ಸ್ಥಳಗಳನ್ನು ಒತ್ತುವರಿ ತೆರವುಗೊಳಿಸಲಾಗುತ್ತಿರುವುದಾಗಿ ಪೌರಕರ್ತರು ನನ್ನ ಮೇಲೆ ಪತ್ರಿಕಾ ಮಾಧ್ಯಮದಲ್ಲಿ ತಿಳಿಸಿದ್ದು, ಇದೆಲ್ಲವೂ ಸುಳ್ಳು. ನಾನು ನೀಡಿದ್ದು ರಾಜಕಾಲುವೆ ಮತ್ತು ಕಿಶೋರ್ ವಿದ್ಯಾಭವನದ ಸಮೀಪದಲ್ಲಿ ಒತ್ತುವರಿಯಾಗಿರುವ 6.5 ಗುಂಟೆ ಜಮೀನು ಹಾಗೂ ಕೋರ್ಟ್ನಲ್ಲಿ ದಾವೆ ಇದ್ದರೂ ಈ ಖಾತೆ ಮಾಡಿಕೊಟ್ಟಿರುವ ಸ್ವತ್ತುಗಳ ಬಗ್ಗೆಯಾಗಿದೆ. ಇಲ್ಲಿ ನಮ್ಮ ಪಕ್ಷದವರಾಗಿ ಅಥವಾ ವಿರೋಧಿ ಪಕ್ಷದವರೇ ಆಗಿರಲಿ, ಯಾರೇ ಒತ್ತುವರಿ ಮಾಡಿಕೊಂಡಿದ್ದರೂ ಅದನ್ನು ತೆರವುಗೊಳಿಸಬೇಕೆಂದು ತಿಳಿಸಿದ್ದಾರೆ. ಅದನ್ನ ಬಿಟ್ಟು ಉಳಿದವನ್ನೆಲ್ಲವನ್ನ ಮಾಡ್ತಿದ್ದಾರೆ. ಪೌರಾಯುಕ್ತರಿಗೆ ತಿರುಗೇಟು ನೀಡಿದ್ರು. ಈ ಸಂದರ್ಭದಲ್ಲಿ ನಗರಸಭಾ ಸದಸ್ಯರಾದ ದೇವಳಂ ಶಂಕರ್, ಅಗ್ರಹಾರ ಮುರಳಿ, ಮಂಜುನಾಥ್, ಕೃಷ್ಣಮೂರ್ತಿ, ಅಲ್ಲು, ಅಲ್ಲಾಭಕಾಶ್, ಜಾನ್ ಭಾಷಾ, ಮುಖಂಡರಾದ ಮಧು, ಅನಿಲ್, ನವೀನ್, ಕೃಷ್ಣ ಸೇರಿದಂತೆ ಜೆಡಿಎಸ್ ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿ ನವೀನ್ ಕಿರಣ್, ಚಿಂತಾಮಣಿ. 29/11/2025 ಶನಿವಾರ ಜೆಡಿಎಸ್ ಪಕ್ಷದ ಬೆಳ್ಳಿ ಹಬ್ಬದ ನಿಮಿತ್ತ ಪೂರ್ವಭಾವಿ ಸಭೆ ಕರೆದಿದ್ದೀವಿ. ಇಲ್ಲ ಪೂರ್ವ ಸಭೆಗೆ ನಮ್ಮ ನಾಯಕರು, ಕಾರ್ಯಕರ್ತರೆಲ್ಲ ಆಗಮಿಸಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಪತ್ರಿಕಾ ಮಾಧ್ಯಮಗಳು ತಾವು ಆಗಮಿಸಿದ ತಮಗೆ ಪ್ರತ್ಯೇಕ ಸ್ವಾಗತ ಕೊಡ್ತಾ ಇದ್ದೀವಿ. ಏನು ಕಾರ್ಯಕ್ರಮ ಅಂದರೆ, ಶನಿವಾರ 29ನೇ ತಾರೀಕು ಜೆಡಿಎಸ್ 25 ವರ್ಷ ಪೂರೈಸಿದ್ರಿಂದ ಬೆಳ್ಳಿ ಹಬ್ಬದ ಕಾರ್ಯಕ್ರಮ. ಆ ಒಂದು ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಜನ ಸೇರಬೇಕು ಅನ್ನೋ ಉದ್ದೇಶದಿಂದ ಈ ಪೂರ್ವಭಾವಿ ಸಭೆ ನಾವು ನಡೆದಿದ್ವಿ. ನಮ್ಮ ಜೆಡಿಎಸ್ ನಾಯಕರಾದಂಥ ಕೆ ಕೃಷ್ಣಾರೆಡ್ಡಿ ಅನುಪಸ್ಥಿತಿಯಲ್ಲಿ ನಾವು ಈ ಒಂದು ಸಭೆ ಕರೆದು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಬೇಕು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮನ್ನು ನಾವು ಆಹ್ವಾನಿಸಿದ್ದೀವಿ. ತಮ್ಮ ಮುಖಾಂತರ ಇಲ್ಲಿ ಬರದೇ ಇದ್ದ ನಮ್ಮ ಕಾರ್ಯಕರ್ತರ ನಾಯಕರಾಗಿ 29 ತಾರೀಕು ಬೆಳಗ್ಗೆ 10 ಗಂಟೆಗೆ ಕೋಲಾರ ರಸ್ತೆಯಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತ್ಯೇಕ ಪೂಜೆ ಇದೆ. ಆ ಪೂಜೆ ಮುಗಿಸ್ಕೊಂಡು ರೋಡ್ ಅಲ್ಲಿಂದ ಕೋಲಾರ ಕ್ರಾಸಿಂದ ಚೇಳೂರು ಸರ್ಕಲಿಂದ ಕಾರ್ ಸ್ಟ್ಯಾಂಡು ಮತ್ತು ತಾಲೂಕು ಆಫ್ ಸರ್ಕಲ್ಲು, ಅಲ್ಲಿಂದ ಪಿಸಿಆರ್ ಕಾಂಪ್ಲೆಕ್ಸು, ಜೊತೆಗೆ ಅಲ್ಲಿಂದ ಗಜಾನ ಸರ್ಕಲ್ ಮತ್ತು ಈ ಪಂಪ್ ಹೌಸ್ ಆಪೋಸಿಟ್ ನಮ್ಮ ರಾಜ್ಯಪುರವರ ಕಲ್ಯಾಣ ಮಂಟಪ ನಡೀತಾ ಇದೆ, ಹೊಸದಾಗಿದೆ. ಇಲ್ಲಿಂದ ಕಾರ್ಯಕ್ರಮ ಮಾಡಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಪಕ್ಷದ ನಾಯಕರು, ಕಾರ್ಯಕರ್ತರು ಆಗಮಿಸಿಕೊಳ್ಳಲು ಈ ಪತ್ರಿಕಾ ಮುಖಾಂತರ ನಾವು ಅವರನ್ನು ಕೋರ್ಕೊಳ್ತಾ ಇದ್ದೀವಿ.